ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೆ ಮತ್ತೊಮ್ಮೆ ಸುವರ್ಣ ಅವಕಾಶ ಬರಲಿದೆಯಾ? ಮತ್ತೆ ಇಳಿಕೆ ಆಗುತ್ತಾ ಚಿನ್ನ ಬೆಳ್ಳಿ ಬೆಲೆ? ಹೌದು ವೀಕ್ಷಕರೇ, ದೇಶಾದ್ಯಂತ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತ ಭಾರಿ ಇಳಿಕೆ ಆಗ್ತಾ ಇದೆ ಚಿನ್ನ ಬೆಳ್ಳಿ ಬೆಲೆ. ಮುಂದಿನ ಬರೋ ದಿನ ಕೂಡ ಮತ್ತೊಮ್ಮೆ ಇಳಿಕೆ ಆಗೋ ಸಾಧ್ಯತೆ ಇದೆ. ಈಗ ಖರೀದಿ ಮಾಡ್ಬೇಕಾ ಬೇಡವಾ? ಈಗ ನಿಮ್ಮ ಮನೆಯಲ್ಲಿ ಬಂಗಾರ ಇಟ್ಟಿದ್ರೆ ಏನ್ ಮಾಡ್ಬೇಕು? ನೀವು ಲಾಭ ಯಾವ ತರ ಮಾಡಬಹುದು ಬಂಗಾರ ಇದ್ರೆ? ಇನ್ನು ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪುಗಳನ್ನು ನೀವು ಮಾಡಬಾರ್ದು, ಎಲ್ಲಿ ನಿಮಗೆ ಮೋಸ ಆಗುತ್ತೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಲಿದ್ದೇವೆ. ವೀಕ್ಷಕರೇ, ನಾವು ನಿಮಗೆ ಇವತ್ತು ಒಂದು ಸೀಕ್ರೆಟ್ ಟ್ರಿಕ್ ಕೂಡ ಹೇಳ್ತೇವೆ. ಬಂಗಾರ ನೀವು ಕಡಿಮೆ ಬೆಲೆಗೂ ಕೂಡ ಖರೀದಿ ಮಾಡಬಹುದು. ಅದು ಹೇಗೆ ಅಂತಾನೂ ಕೂಡ ನಿಮಗೆ ವಿಡಿಯೋದಲ್ಲಿ ಮಾಹಿತಿ ಸಿಗುತ್ತೆ. ಸೊ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ಮತ್ತೆ ವೀಕ್ಷಕರೇ, ಮೊದಲಿಗೆ ನೀವು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೂ ಕೂಡ ಆಸೆ ಇದ್ರೆ ಬಂಗಾರದ ಮತ್ತು ಬೆಳ್ಳಿ ಬೆಲೆ ಇನ್ನೂ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಒಂದು ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಮೂಲಕ ಉತ್ತರ ಕೊಡಿ. ಅದೇನಪ್ಪಾ ಅಂದ್ರೆ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಂಗಾರದ ಬೆಲೆ ಬಡವರು ಕೂಡ ಆರಾಮವಾಗಿ ಖರೀದಿ ಮಾಡಿರಬೇಕು. ಸೊ ಆ ಒಂದು ಬೆಲೆ ನಮಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು. ನಮ್ಮ ಪ್ರಕಾರ 1 ಲಕ್ಷ ರೂಪಾಯಿ ಆದ್ರೆ ಒಳ್ಳೇದು. ನಿಮ್ಮ ಪ್ರಕಾರ ಎಷ್ಟಾಗಬೇಕು ಕಮೆಂಟ್ ಮಾಡಿ. ಮೊದಲಿಗೆ ಹೇಳ್ಬೇಕಂದ್ರೆ ಬೆಳ್ಳಿ ಬೆಲೆ ನೋಡಿ, ಬೆಳ್ಳಿ ಬೆಲೆ ಇವತ್ತು ಏರಿಕೆ ಆಗುತ್ತೆ, ನಾಳೆ ಇಳಿಕೆ ಆಗುತ್ತೆ. ಎದಕ್ಕಂದ್ರೆ ಇದು ಓವರ್ ವ್ಯಾಲ್ಯೂಯೇಷನ್ ಇದೆ. ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋರು ಸ್ವಲ್ಪ ಹುಷಾರಾಗಿರಿ. ಎದಕ್ಕಂದ್ರೆ ಬೆಳ್ಳಿ ಹೋದ ವರ್ಷ 1 ಲಕ್ಷ ಇದ್ದದ್ದು ಇವತ್ತು 2.5 ಲಕ್ಷ ಇದೆ. ಅಂದ್ರೆ ಹೋದ ವರ್ಷ ಈ ವರ್ಷಕ್ಕೆ 1,50,000 ರೂಪಾಯಿ ಲಾಭ ಕೊಟ್ಟಿದೆ. ಆದ್ರೆ ಯಾವಾಗ ಬೇಕಾದ್ರೂ ಕೂಡ ಇದು ಕಡಿಮೆ ಆಗ್ಬಹುದು. ಅಂದ್ರೆ ಷೇರು ಮಾರುಕಟ್ಟೆಯಲ್ಲೂ ಕೂಡ ಇಷ್ಟು ಲಾಭ ಸಿಕ್ಕಿಲ್ಲ. ಷೇರು ಮಾರ್ಕೆಟಲ್ಲಿ 1 ಲಕ್ಷ ಹಾಕಿದವ್ರಿಗೆ 1,05,000 ಸಿಕ್ಕಿದೆ. ಅದೇ ಫಿಕ್ಸ್ ಡೆಪಾಸಿಟ್ ಇಟ್ಟಿದ್ರೆ 1 ಲಕ್ಷ ರೂಪಾಯಿ 1 ಲಕ್ಷಕ್ಕೆ 1,08,000 ಕೊಡ್ತಿದ್ರು, 8%. ಆದ್ರೆ ಬೆಳ್ಳಿಯಲ್ಲಿ 1 ಲಕ್ಷ ಹೂಡಿಕೆ ಮಾಡಿದವ್ರಿಗೆ 2.5 ಲಕ್ಷ ಅಂದ್ರೆ ಹತ್ರ 1.5 ಲಕ್ಷ ಲಾಭ ಕೊಟ್ಟಿದೆ ಬೆಳ್ಳಿ. ಸೊ ಇದು ಒಂದು ಓವರ್ ವ್ಯಾಲ್ಯೂಯೇಷನ್, ಅಂದ್ರೆ ಅಂದಾಜುಗಿಂತ ಮೀರಿ ಲಾಭ ಕೊಟ್ಟ ಒಂದು ಮೆಟಲ್ ಆಗಿದೆ. ನೋಡಿ, ಮೊದಲು ಏನಾಗ್ತಾ ಇತ್ತು, ಬೆಳ್ಳಿ ಕೇವಲ ಆಭರಣಕ್ಕೆ ಬಳಕೆ ಮಾಡ್ತಾ ಇದ್ರು. ಯಾವಾಗ ಈ ತರ AI ಆಗಿರ್ಬೋದು, ಸೋಲಾರ್ಸ್ ಆಗಿರ್ಬೋದು, ಎಲೆಕ್ಟ್ರಿಕ್ ವಾಹನಗಳು, ಕಾರು, ಬೈಕುಗಳಲ್ಲೂ ಕೂಡ ಬೆಳ್ಳಿ ಬಳಕೆ ಜಾಸ್ತಿ ಆಯಿತು. ಸೊ ಬೆಳ್ಳಿಗೆ ಡಿಮ್ಯಾಂಡ್ ಬಂತು. ಹೀಗಾಗಿ ಬೆಲೆ 4 ಲಕ್ಷ ರೂಪಾಯಿ ತನಕನೂ ಹೋಗಿ ಮತ್ತೆ ಒಂದು ಧಡಾರ ಅಂತ ಇಳಿಕೆ ಆಗಿ ಈಗ ಮತ್ತೆ 2,50,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. 2,60,000 ರೂಪಾಯಿನೂ ಕೂಡ ಬರುತ್ತೆ. ಮತ್ತೆ 2,70,000 ರೂಪಾಯಿ ಕೂಡ ಬರಬಹುದು. ನೋಡಿ, ಯಾರೆಲ್ಲ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡಿರ್ತಾರೆ ಅವರು ಕೆಲವೊಮ್ಮೆ ತಪ್ಪು ಇನ್ಫಾರ್ಮೇಶನ್ ತಗೊಂಡು ಹೂಡಿಕೆ ಮಾಡಿಬಿಡ್ತಾರೆ. ನೋಡಿ, ನಾಳೆ ಬೆಲೆ ಏರಿಕೆ ಆಗುತ್ತೆ ಅಂತ ನಿಮಗೆ ಎಲ್ಲೇ ಒಂದು ಮೆಸೇಜ್ ಬರಬಹುದು. ಸೊ ನೀವು ಇವತ್ತು ಹೂಡಿಕೆ ಮಾಡಿಬಿಟ್ಟಿರ್ತೀರಾ, ನಾಳೆ ಬೆಲೆ ಇಳಿಕೆ ಆಗ್ಬಿಡ್ತು ಅಂದ್ರೆ ನಿಮಗೆ ನಷ್ಟ ಅಂತ ತಿಳ್ಕೊಳ್ಳಿ. ನೋಡಿ, ಯಾರೆಲ್ಲ ಮೊನ್ನೆ 4 ಲಕ್ಷ ರೂಪಾಯಿ ಅಂದ್ರೆ ಜನವರಿ ತಿಂಗಳಲ್ಲಿ 29ನೇ ತಾರೀಕು ಬೇಕಾದ್ರೆ ನೀವು ಚಾರ್ಟ್ ನೋಡಬಹುದು. ನೀವು ಆನ್ಲೈನ್ ಅಲ್ಲೂ ಕೂಡ ನಿಮಗೆ ಸಿಗುತ್ತೆ. MCX ಅಂತ ಬರುತ್ತೆ, ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬೆಳ್ಳಿ ಒಂದು MCX ಅಲ್ಲಿ 4 ಲಕ್ಷ ರೂಪಾಯಿ ತನಕ ಹೋಗಿತ್ತು. ಯಾರೆಲ್ಲ 4 ಲಕ್ಷ ರೂಪಾಯಿ ಕೊಟ್ಟು ಅವಾಗ ಬೆಳ್ಳಿ ಖರೀದಿ ಮಾಡಿದ್ರು ಇನ್ನೂ ಕೂಡ ಅವರಿಗೆ ಲಾಭ ಸಿಗಲ್ಲ. ಅಂದ್ರೆ ಇನ್ನೂ ಎಷ್ಟು ವರ್ಷ ಹೋಗ್ಬೇಕು 4 ಲಕ್ಷ ರೂಪಾಯಿ ಮುಟ್ಟಬೇಕಂದ್ರೆ? ನೋಡಿ, 4 ಲಕ್ಷ ರೂಪಾಯಿ ಖರೀದಿ ಮಾಡಿದವರು ಇವತ್ತು 2.5 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ರೆ 1.5 ಲಕ್ಷ 2 ಲಕ್ಷ ರೂಪಾಯಿ ದೊಡ್ಡ ಮಟ್ಟದ ನಷ್ಟ ಅಂತಾನೆ ತಿಳ್ಕೊಳ್ಳಿ. ಸೊ ವೀಕ್ಷಕರೇ, ಮುಂದಿನ ಬರೋ ದಿನ ಇನ್ನೂ ಇಳಿಕೆ ಆಗೋ ಚಾನ್ಸ್ ಇದೆ ಹೊರತು ಏರಿಕೆ ಆಗೋದು ಕಡಿಮೆ. ಎದಕ್ಕಂದ್ರೆ ಆಲ್ರೆಡಿ ತುಂಬಾ ಏರಿಕೆ ಆಗ್ಬಿಟ್ಟಿದೆ ಬೆಳ್ಳಿ. ಅಂದ್ರೆ ನೋಡಿ, ಮುಖ್ಯವಾಗಿ ಹೇಳ್ತೀವಿ, ಜಾಗತಿಕ ಯುದ್ಧಗಳು ಕಡಿಮೆ ಆಗಿದೆ. ನೋಡಿ, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೂಡ ಕಡಿಮೆ ಆಯಿತು. ರಷ್ಯಾ ಉಕ್ರೇನ್ ಯುದ್ಧ ಕೂಡ ಕಡಿಮೆ ಆಯಿತು. ಜಾಗತಿಕ ಮಟ್ಟದಲ್ಲಿ ಯುದ್ಧಗಳು ಕಡಿಮೆ ಆಗ್ತಾ ಇದ್ದಾವೆ. ಶಾಂತಿಯುತವಾಗಿ ನಡೆದ್ರೆ ಎಲ್ಲ ಕೂಡ ಶಾಂತಿ ಆದ್ರೆ, ಶಾಂತಿ ಒಪ್ಪಂದಕ್ಕೆ ಎಲ್ಲರೂ ಕೂಡ ಸಹಿ ಹಾಕಿದ್ರೆ ಬಂಗಾರ ಬೆಳ್ಳಿ ತುಂಬಾನೇ ಇಳಿಕೆ ಆಗೋ ಚಾನ್ಸ್ ಇದೆ. ಎದಕ್ಕಂದ್ರೆ ಓವರ್ ವ್ಯಾಲ್ಯೂಯೇಷನ್ ಆಗಿದೆ. ಬಂಗಾರಕ್ಕೆ ಕಂಪೇರ್ ಮಾಡಿದ್ರೆ ಬೆಳ್ಳಿ ತುಂಬಾ ಜಾಸ್ತಿ ಲಾಭ ಕೊಟ್ಟಿದೆ. ಸೊ ಅದು ಈಗ ಮತ್ತೆ ಸೆಲ್ಲಿಂಗ್ ಆಗಬಹುದು. ನೋಡಿ, ಇವತ್ತು ನೀವು ಒಂದು 100 ರೂಪಾಯಿ ಕೊಟ್ಟು ಒಂದು ಏನಾದರೂ ಪುಸ್ತಕ ತೊಗೊಂಡಿರ್ಬೋದು, ಒಂದು 100 ರೂಪಾಯಿ ಕೊಟ್ಟು ಒಂದು ಆಭರಣ ತೊಗೊಂಡಿರ್ಬೋದು. ಅದು ನಾಳೆ 250 ರೂಪಾಯಿ ಆದರೆ ನೀವು ಅದನ್ನು ಮಾರಾಟ ಮಾಡಬಹುದು. ಸೊ ನಿಮಗೆ 150 ರೂಪಾಯಿ ಲಾಭ ಸಿಗುತ್ತಲ್ಲ. ಸೊ ನೀವು ಮಾರಾಟ ಮಾಡ್ತೀರಾ ಅಂದರೆ ನಿಮಗೆ ಲಾಭ ಬೇಕು ಅಂತ ನೀವು ಖರೀದಿ ಮಾಡಿರ್ತೀರಾ. ಸೊ ಹೂಡಿಕೆದಾರರು ಕೂಡ ಲಾಭ ಮಾಡಬೇಕು ಅಂತಾನೆ ಹೂಡಿಕೆ ಮಾಡಿರ್ತಾರೆ. ನಷ್ಟ ಆಗಲಿ ಅಂತ ಯಾರು ಕೂಡ ಹೂಡಿಕೆ ಮಾಡಲ್ಲ. ಯಾರೇ ಒಬ್ಬರು ಅಂಗಡಿದಾರರಾಗಿರ್ಬೋದು, ಇವತ್ತು ಒಂದು ಅಂಗಡಿ ಓಪನ್ ಮಾಡ್ತಿದ್ದಾರಪ್ಪ ಅಂದರೆ ಅದರಿಂದ ನಮಗೆ ಲಾಭ ಬರುತ್ತೆ ಅಂತ ಅವರು ಅಂಗಡಿ ಓಪನ್ ಮಾಡಿರ್ತಾರೆ ಹೊರತು ನಷ್ಟ ಆಗಲಿ ನನಗೆ ಅಂತ ಯಾರೂ ಕೂಡ ಅಂಗಡಿ ಓಪನ್ ಮಾಡಲ್ಲ. ಸೊ ವೀಕ್ಷಕರೇ, ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡ್ತಾರಲ್ಲ, ಪ್ರತಿದಿನ ಸಾವಿರಾರು ಕೋಟಿ ಹಣ ಹೂಡಿಕೆ ಆಗುತ್ತೆ. ಭಾರತದಲ್ಲಿಯೇ ಸಾವಿರಾರು ಕೋಟಿ ಹಣ ಹೂಡಿಕೆ ಆಗ್ತಾ ಇತ್ತು. ಆದರೆ ಬೇರೆ ಬೇರೆ ದೇಶಗಳು ಕೂಡ ಹೂಡಿಕೆ ಮಾಡ್ತಾರೆ. ಬಂಗಾರ ಬೆಲೆ ಬೆಳ್ಳಿ ಬೆಲೆ ನಿರ್ಧಾರ ಆಗೋದು ಭಾರತದ ಕೈಯಲ್ಲಿಲ್ಲ. ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಆಗಿದೆ. ನೋಡಿ, ಚೈನಾದವರಾಗಿರ್ಬೋದು, ರಷ್ಯಾದವರಾಗಿರ್ಬೋದು, ಅಮೇರಿಕಾದವರು, ಸೌತ್ ಆಫ್ರಿಕಾದವರು, ಅವರು ಕೂಡ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡ್ತಾರೆ. ಸೊ ಇಲ್ಲಿ ಹೂಡಿಕೆ ಮಾಡುವಾಗ ನಾವು ಡಾಲರ್ಸ್ ಅಲ್ಲಿ ಹಣವನ್ನು ಕೊಡಬೇಕು. ಡಾಲರ್ ಹೆಚ್ಚು ಹೆಚ್ಚು ಕೊಟ್ಟಂತೆ ಭಾರತದ ರೂಪಾಯಿ ಮೌಲ್ಯ ಕುಸಿಯುತ್ತೆ. ಅಂದ್ರೆ ಡಾಲರ್ಗೆ ಡಿಮ್ಯಾಂಡ್ ಬರುತ್ತೆ. ಅದಕ್ಕೆ ನರೇಂದ್ರ ಮೋದಿಜಿಯವರು ಒಂದು ಮಾತು ಹೇಳಿದ್ರು, 1 ವರ್ಷಗಳ ಕಾಲ ಚಿನ್ನ ತಗೋಬೇಡಿ. ಅಂದ್ರೆ ಚಿನ್ನದ ಆಭರಣ ಆಗಿರ್ಬೋದು,
ಚಿನ್ನವನ್ನ ತಗೊಳಕ್ಕೆ ಹೋಗಬೇಡಿ 1 ವರ್ಷಗಳ ಕಾಲ ಅಂತ ಜನರಿಗೆ ಒಂದು ಕರೆಯನ್ನ ಕೊಟ್ಟಿದ್ರು ಪ್ರಧಾನಿ ಮೋದಿ ಅವರು. ಅದರ ಬೆನ್ನಲ್ಲೇ 70% ಡಿಮ್ಯಾಂಡ್ ಕಡಿಮೆ ಆಗಿದೆ. ಅಂದ್ರೆ 100 ಟನ್ ಅಷ್ಟು ಬಂಗಾರ ಬರ್ತಾ ಇತ್ತು ಬೇರೆ ದೇಶಗಳಿಂದ ಭಾರತಕ್ಕೆ, ಅದು 30 ಟನ್ಗೆ ಇಳಿಕೆ ಆಗಿದೆ ಅಂತೆ. ಅಂದ್ರೆ ಲೆಕ್ಕ ಮಾಡಿ 70 ಟನ್ ಅಷ್ಟು ಭಾರತ ಕಡಿಮೆ ಮಾಡಿದೆ, ಬಂಗಾರ ಖರೀದಿ ಮಾಡೋದೇ ಕಡಿಮೆ ಮಾಡಿಬಿಟ್ಟಿದೆ. ನೋಡಿ, ಖರೀದಿ ಮಾಡೋರೇ ಇಲ್ಲ ಅಂದಮೇಲೆ ಬಂಗಾರಕ್ಕೆ ಬೆಲೆ ಇಳಿಕೆ ಆಗಲೇಬೇಕು. ಉದಾಹರಣೆಗೆ ಹೇಳ್ತೀವಿ, ಒಂದು ಅಂಗಡಿಯಲ್ಲಿ ಒಂದು 10 ಬಿಸ್ಕಿಟ್ಗಳಿರ್ತವೆ, ಬಿಸ್ಕಿಟ್ ಬಂಡಲ್ಗಳಿರ್ತವೆ 10. ನೀವೇನಾದರೂ ಅದರಲ್ಲಿ 5 ಮಾತ್ರ ತಗೋತೀರಾ, ಇನ್ನೂ 5 ತಗೊಳ್ಳೋಕೆ ಯಾರು ಕೂಡ ಬರಲೇ ಇಲ್ಲ ಅಂದರೆ ಅದ್ರದ್ದು ಬೆಲೆ ಇಳಿಕೆ ಮಾಡ್ತಾರೆ. 10 ರೂಪಾಯಿದನ್ನು 5 ರೂಪಾಯಿ ಮಾಡ್ತಾರೆ. ಅವಾಗ ಅದ್ರದ್ದು ಬೆಲೆ ಇಳಿಕೆ ಆದರೆ ಜನ ಆಕರ್ಷವಾಗಿ ಖರೀದಿ ಮಾಡ್ತಾರೆ. ಇದಕ್ಕೆ ಡಿಸ್ಕೌಂಟ್ ಅಂತ ಕರಿತೀವಿ ನಾವು. ಸೊ ವೀಕ್ಷಕರೇ, ಈಗಲೂ ಕೂಡ ಅದೇ ಥರ ಆಗ್ತಾ ಇದೆ. ಸೊ ಯಾವಾಗ ನಾವು ಭಾರತದವರು ಬಂಗಾರ ಖರೀದಿ ಮಾಡೋದು ಕಡಿಮೆ ಮಾಡಿದ್ವಿ ನೋಡಿ, ಅವಾಗ ಬೆಲೆ ಇಳಿಕೆಗೆ ಕಾರಣವಾಯಿತು. ಸೊ ಈಗ ಬೆಲೆ ಇಳಿಕೆ ಆಗಿದೆ, ಆದರೂ ಕೂಡ ಜನ ಇನ್ನೂ ಕೂಡ ಖರೀದಿ ಮಾಡಬೇಕಾ ಬೇಡವಾ ಅಂತ ವಿಚಾರ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಕಡೆಗೆ ಜನರಿಗೆ ಗೊಂದಲ ಆಗ್ತಾ ಇದೆ. ನೋಡಿ, ನಾವು ಬಂಗಾರ ತಗೋಬೇಕಾ ಬೇಡವಾ, ಬೆಲೆ ಇಳಿಕೆ ಆಗ್ತಾ ಇದೆ, ಇಳಿಕೆ ಆದರೂ ಕೂಡ ತಗೋಬೇಕಾ ಬೇಡವಾ. ಪ್ರಧಾನಿ ಮೋದಿಯವರು 1 ವರ್ಷಗಳ ಕಾಲ ತಗೋಬೇಡಿ ಅಂತ ಹೇಳಿದ್ದಾರೆ. ನೋಡಿ, 1 ವರ್ಷಗಳ ಕಾಲ ತಗೋಬೇಡಿ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. 1 ವರ್ಷ ಆದಮೇಲೆ ಬಂಗಾರದ ಬೆಲೆ ಏರಿಕೆ ಆಗುತ್ತಾ ಇಳಿಕೆ ಆಗುತ್ತಾ ಇದು ಯಾರಿಗೂ ಕೂಡ ಗೊತ್ತಿಲ್ಲ. ನೋಡಿ, ಚಾರ್ಟ್ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಸದ್ಯಕ್ಕೆ ಬೆಲೆ ಇಳಿಕೆ ಆಗಿರ್ಬೋದು, 1 ವರ್ಷದ ನಂತರ ಬೆಲೆ ಏರಿಕೆ ಆಗ್ಬಹುದು. ಬೆಲೆ ಏರಿಕೆ ಆದಾಗ ಕೇಂದ್ರ ಸರ್ಕಾರ ಆಮದು ಸುಂಕವನ್ನು ಇಳಿಕೆ ಮಾಡೋದರ ಮೂಲಕ ಬೆಲೆ ಮತ್ತೆ ಇಳಿಕೆ ಮಾಡಬಹುದು. ಸೊ ವೀಕ್ಷಕರೇ, ಯಾರೆಲ್ಲ ಈಗ ಬಂಗಾರ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ, ಅವರು ಸ್ವಲ್ಪ ವೇಟ್ ಮಾಡಿ. ಅಂದ್ರೆ ಎಷ್ಟು ವೇಟ್ ಮಾಡಬೇಕು, ಎಷ್ಟು ದಿನ ವೇಟ್ ಮಾಡಬೇಕು? ಇನ್ನು 1 ತಿಂಗಳ ಕಾಲ, ಹೌದು, ಜುಲೈ ಅಂತ್ಯದವರೆಗೂ ಸ್ವಲ್ಪ ಕಾಯಬೇಕಾಗುತ್ತೆ. ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದಿಂದಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯಿತು, ಗ್ಯಾಸ್ ಬೆಲೆ ಏರಿಕೆ ಆಯಿತು, ಬಂಗಾರ ಬೆಳ್ಳಿ ಬೆಲೆ ಕೂಡ ಸ್ವಲ್ಪ ಮಟ್ಟಿಗೆ ಏರಿಕೆ ಆಗಿತ್ತು. ಆದರೆ ಈಗ ಮತ್ತೆ ಇಳಿಕೆ ಕೂಡ ಆಗ್ತಾ ಇದೆ. ಸೊ ಈಗ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರಲ್ಲ, ಸೊ ಮುಂದಿನ 1 ತಿಂಗಳಲ್ಲಿ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಸೊ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ ಅವಾಗ ಗೊತ್ತಾಗುತ್ತೆ. ಸೊ ನೀವು ಅವಾಗ ನಿಮ್ಮ ಹೂಡಿಕೆ ಪ್ಲಾನ್ ಅನ್ನ ಮಾಡಬಹುದು. ಸದ್ಯಕ್ಕೆ ಮನೆಯಲ್ಲಿ ಬಂಗಾರ ಇಟ್ಟವರಿಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಮುಂದಿನ ಬರೋ ದಿನ ಬಂಗಾರ ಏರಿಕೆ ಆಗೋ ಚಾನ್ಸ್ ಇದೆ. ನೋಡಿ, ಹೌದು, ಎದಕ್ಕಂದ್ರೆ ಮುಂದಿನ ದಿನ ಅಂದ್ರೆ ಮುಂದಿನ 1 ವರ್ಷದ ನಂತರ, ಅಂದ್ರೆ ಮುಂದಿನ ವರ್ಷ 2027ರಲ್ಲಿ ಬಂಗಾರದ ಬೆಲೆ ಮತ್ತೆ ಏರಿಕೆ ಆಗ್ಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. JP ಮಾರ್ಗನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಕಂಪನಿಗಳು ಬಂಗಾರ ಮತ್ತೆ 2 ಲಕ್ಷ ರೂಪಾಯಿ ದಾಟಬಹುದು ಅಂತ ಅಂದಾಜು ಲೆಕ್ಕ ಮಾಡಿದ್ದಾವೆ. ಅದರದ್ದು ಸತ್ಯವಾಗುತ್ತೋ ಸುಳ್ಳಾಗುತ್ತೋ ಅದು ಮುಂದಿನ ವರ್ಷ ಗೊತ್ತಾಗುತ್ತೆ. ಹೋದ ವರ್ಷ ಬಂಗಾರ 1 ಲಕ್ಷ ಇತ್ತು, ಈಗ ಈ ವರ್ಷ 1.5 ಲಕ್ಷ ಇದೆ. ಮುಂದಿನ ವರ್ಷ 2 ಲಕ್ಷ, ಹಚ್ಚ ವರ್ಷ ಮತ್ತೆ 2.5 ಲಕ್ಷ. ಈ ತರ ಆಗುತ್ತಾ ಆಗಲ್ವಾ, ಅದು ನಾವು ಕಾದು ನೋಡಿದ ಮೇಲೆ ನಮಗೆ ಗೊತ್ತಾಗುತ್ತೆ. ಅಧಿಕೃತವಾಗಿ ಏನು ಕೂಡ ಹೇಳಕ್ ಬರಲ್ಲ. ಇನ್ನು ಬಂಗಾರ ಖರೀದಿ ಮಾಡುವಾಗ ಇಲ್ಲಿ ಜನ ಮೋಸ ಹೋಗ್ತಾರೆ. ಯಾವ ಒಂದು ಸೀಕ್ರೆಟ್ ಟ್ರಿಕ್ ಪ್ರಕಾರ ನೀವು ಕಡಿಮೆ ಬೆಲೆಗೆ ಬಂಗಾರವನ್ನ ಖರೀದಿ ಮಾಡಬಹುದು. ನೋಡಿ ವೀಕ್ಷಕರೇ, ನೀವು ಬಂಗಾರ ಖರೀದಿ ಮಾಡುವಾಗ ಯಾವುದೇ ಕಾರಣಕ್ಕೂ ನೀವು ಹೂಡಿಕೆ ಮಾಡಬೇಕಾ ಆಭರಣ ತಗೋಬೇಕಾ ಅಂತ ಒಂದು ಮೊದಲು ಪ್ಲಾನ್ ಮಾಡಿರ್ಬೇಕು. ಇವತ್ತು ನಿಮಗೆ ಆಭರಣ ಬೇಕು ಅಂದ್ರೆ ಆಭರಣ ತಗೊಳ್ಳಿ, ಇಲ್ಲ ನನಗೆ ಹೂಡಿಕೆ ಮಾಡೋದಿದೆ ಅಂದ್ರೆ ನೀವು ಗೋಲ್ಡ್ ಬಿಸ್ಕಿಟ್ ಅನ್ನ ತಗೋಬಹುದು, ಬಂಗಾರದ ಬಿಸ್ಕಿಟ್ ತಗೋಬಹುದು. ಅಂದ್ರೆ ಹೂಡಿಕೆ ಮಾಡೋರು ಕೆಲವೊಮ್ಮೆ ಏನ್ ಮಾಡ್ಬಿಡ್ತಾರೆ, ಬಂಗಾರದ ಆಭರಣ ತಗೊಂಡ್ಬಿಡ್ತಾರೆ. ಆಭರಣ ತಗೊಳ್ಳುವಾಗ ನಿಮ್ಗೆ ಗೊತ್ತಿದೆ 10%, 15% ಮೇಕಿಂಗ್ ಚಾರ್ಜ್ ಕೊಟ್ಟಿರ್ತೀರಲ್ಲ, ಅದು ನಿಮಗೆ ವಾಪಸ್ ಬರಲ್ಲ. ಲಕ್ಷಕ್ಕೆ 10-15 ಸಾವಿರ ರೂಪಾಯಿ ನಿಮಗೆ ನಷ್ಟ. ಮತ್ತೆ ಮಾರಾಟ ಮಾಡ್ತೀರಪ್ಪ ಅಂದ್ರೆ ಅದು ನಿಮಗೆ ಗೊತ್ತಿರಲಿ. ಹೀಗಾಗಿ ಹೂಡಿಕೆ ಮಾಡುವಾಗ ನೀವು ಆ ಬಂಗಾರದ ಬಿಸ್ಕಿಟ್ ತಗೋಬೇಕು. ಅಂದ್ರೆ ಗಟ್ಟಿ ಬಂಗಾರ ಅಂತ ಕರಿತೀವಲ್ಲ, ಅದು ನೀವು ತಗೋಬೇಕು. ಅದು ಮತ್ತೆ ನೀವು ನಾಳೆ ಬೆಲೆ ಏರಿಕೆ ಆದಾಗ ಮಾರಾಟ ಮಾಡಿದ್ರೆ ನಿಮಗೆ ಅವಾಗ ನಷ್ಟ ಆಗೋದಿಲ್ಲ, ಅಂದ್ರೆ ಹೆಚ್ಚು ನಷ್ಟ ಆಗೋದಿಲ್ಲ, ಹೊರತಾಗಿ ನಿಮಗೆ ಲಾಭನೇ ಆಗುತ್ತೆ. ಅದಕ್ಕೆ ಬೆಲೆ ಏರಿಕೆ ಆಗಿರುತ್ತೆ. ಇನ್ನು ಎರಡನೇದಾಗಿ ಕಡಿಮೆ ಬೆಲೆಗೆ ಬಂಗಾರ ಯಾವ ತರ ಖರೀದಿ ಮಾಡಬಹುದು ಅಂದ್ರೆ, ನೋಡಿ, ಇವತ್ತು ಬೆಲೆ ಇಳಿಕೆ ಆಗಿದೆ ಅಂದ್ರೆ ಇವತ್ತು ಸ್ವಲ್ಪ ನೀವು ಬಂಗಾರದಲ್ಲಿ ಹೂಡಿಕೆ ಮಾಡಬಹುದು. ನಿಮಗೆ 10-20 ಗ್ರಾಮ್ ಬಂಗಾರ ತಗೊಳ್ಳೋದಿದೆ ಅಂದ್ರೆ ಇವತ್ತು ಬೆಲೆ ಇಳಿಕೆ ಆಗಿದೆ ಅಂದ್ರೆ 1-2 ಗ್ರಾಮ್ ತಗೊಳ್ಳಿ. ಮತ್ತೆ ನಾಳೆ ಮತ್ತೆ ಇಳಿಕೆ ಆಯ್ತಾ, ಮತ್ತೆ 1-3-4 ಗ್ರಾಮ್ ತಗೊಳ್ಳಿ. ನಾಡಿದ್ದು ಮತ್ತೆ ಸ್ವಲ್ಪ ಇಳಿಕೆ ಆಯ್ತಾ, ಮತ್ತೆ 1-2-3 ಗ್ರಾಮ್ ತಗೊಳ್ಳಿ. ಅಂದ್ರೆ ಈ ತರ ಮಾಡಿ ನೀವು ಸ್ವಲ್ಪ ಖರೀದಿ ಮಾಡಿ ಕಡಿಮೆ ಇದ್ದಾಗ ಬೆಲೆಯಲ್ಲಿ ಖರೀದಿ ಮಾಡಿದ್ರೆ ಎವರೇಜಿಂಗ್ ಬೈಯಿಂಗ್ ವ್ಯಾಲ್ಯೂ ಬರುತ್ತೆ. ಅಂದ್ರೆ 1.5 ಲಕ್ಷ ಇದ್ದದ್ದು ನಿಮಗೆ 1,42,000 1,43,000 ರೂಪಾಯಿಗೆ ಸಿಗುತ್ತೆ. ಯಾಕಂದ್ರೆ ನೀವು ಕಡಿಮೆ ಇದ್ದಾಗ ಖರೀದಿ ಮಾಡಿರ್ತೀರಲ್ಲ. ಸೊ ಇನ್ನೊಂದು ಕಡೆಗೆ ಈಗ ಮನೆಯಲ್ಲಿ ಬಂಗಾರ ಇಟ್ಟಿದ್ರೆ ಮಾರಾಟ ಮಾಡಬೇಕಾ ಬೇಡವಾ? ವೀಕ್ಷಕರೇ, ನೋಡಿ, ಬಂಗಾರ ನೀವು ಯಾವತ್ತು ಮಾರಾಟ ಮಾಡ್ತೀರೋ ನೋಡಿ ನಿಮಗೆ ನಷ್ಟ ಅಂತಾನೆ ತಿಳ್ಕೊಳ್ಳಿ. ಇವತ್ತು ಬೆಲೆ ಏರಿಕೆ ಆಗಿರ್ಬೋದು. ನೋಡಿ, ಇವತ್ತು 1,50,000ಕ್ಕೆ ನೀವು ಮಾರಾಟ ಮಾಡಿರ್ತೀರಾ, ಮುಂದೆ ಮತ್ತೆ ನಿಮಗೆ ಬಂಗಾರ ಬೇಕು, ಅವಾಗ ಬೆಲೆ 1,70,000 ಆಗಿರುತ್ತೆ. ಅವಾಗ ಮತ್ತೆ 20,000 ರೂಪಾಯಿ ನಿಮ್ಮ ಕೈಯಿಂದ ಅಂದ್ರೆ ನಿಮ್ಮ ಜೇಬಿನಿಂದ ಹಾಕಿ ನೀವು ತಗೋಬೇಕಾಗುತ್ತೆ. ಸೊ ವೀಕ್ಷಕರೇ, ಯಾವತ್ತೂ ಕೂಡ ಬಂಗಾರ ಒಂದು ಸಾರಿ ನೀವು ಖರೀದಿ ಮಾಡಿದ್ರೆ ಅದು ಹೂಡಿಕೆಗೆ ಅಂತ ತಗೊಂಡಿದ್ರೆ ನೀವು ಮಾರಾಟ ಮಾಡಬಹುದು. ಅದೇ ಮತ್ತೆ ನಿಮಗೆ ಮರಳಿ ಮುಂದಿನ ಬರೋ ದಿನ ರಿಕ್ವೈರ್ಮೆಂಟ್ ಇದೆ, ಮತ್ತೆ ನಮಗೆ ಬಂಗಾರ ಬೇಕಾಗಿ ಬರಬಹುದು ಅಂದ್ರೆ ಮಾರಾಟ ಮಾಡೋದು ಬೇಡ ಅಂತ ನಮ್ಮ ಒಂದು ಸಲಹೆ. ಯಾಕಂದ್ರೆ ಮುಂದೆ ಮತ್ತೆ ಬೆಲೆ ಏರಿಕೆ ಆದ್ರೆ
ಮತ್ತೆ ನಿಮ್ಮ ದುಡಿದ ಕೈನಿಂದ ಹಾಕಿ ನೀವು ಮತ್ತೆ ಖರೀದಿ ಮಾಡಬೇಕು. ಸೊ ವೀಕ್ಷಕರು, ಈಗ ನಿಮಗೆ ಲಾಭ ಸಿಗ್ಬೋದು, ಮುಂದೆ ಮತ್ತೆ ನೀವು ಹೂಡಿಕೆ ಮಾಡಬೇಕಾಗುತ್ತೆ ಅದರ ಮೇಲೆ, ಅಂದ್ರೆ ಅದರ ಮತ್ತೆ ನೀವು ಎಕ್ಸ್ಟ್ರಾ ಹಣ ನೀವು ಹಾಕಬೇಕಾಗುತ್ತೆ. ಸೊ ಇದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು 10 ಗ್ರಾಮ್ ಬೆಲೆ 1,52,000 1,51,000 ರೂಪಾಯಿ ಅಂತ ಓಡ್ತಾ ಇದೆ. ಸೊ ಇದ್ರದ್ದು ಬೆಲೆ ಕ್ಷಣಕ್ಕೂ ಚೇಂಜ್ ಆಗ್ತಾ ಇರುತ್ತೆ. ಅಧಿಕೃತವಾಗಿ ನಿಮಗೆ ಮಾಹಿತಿ ಬೇಕಂದ್ರೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ, ನಾವು ನಿಮಗೆ ಎಷ್ಟು ಬೆಲೆ ಆಗಿದೆ ಇವತ್ತು ಅಂತ ಕರೆಕ್ಟ್ ಆಗಿ ಕಮೆಂಟ್ ಮಾಡ್ತೇವೆ. ಸೊ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ, ಅದಕ್ಕೆ ರಿಪ್ಲೈ ಕೂಡ ಬರುತ್ತೆ. ಸೊ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.